ಹಳೆ ಬಂಡಿ ಹರ್ಲಾಪುರ ರಥೋತ್ಸವಕ್ಕೆ ಚಾಲನೆ ನೀಡಿದ ಪದ್ಮಶ್ರೀ ಭೀಮವ್ವ ಶಿಳ್ಳೆಕ್ಯಾತರ್ ತಾಲೂಕಿನ ಹಳೆ ಬಂಡಿ ಹರ್ಲಾಪುರ ಗ್ರಾಮದ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಹಾಗೂ 3ನೇ ವರ್ಷದ ರಥೋತ್ಸವ ಶನಿವಾರ ವಿಜೃಂಭಣೆಯಿಂದ ನಡೆಯಿತು. ಜೊತೆಗೆ ಜಾತ್ರೆಗೆ ತೊಗಲು ಗೊಂಬೆ ಆಟ ಕಲಾವಿದೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಭೀಮವ್ವ ಶಿಳ್ಳೆಕ್ಯಾತರ್ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಜಾತ್ರೆ ಅಂಗವಾಗಿ ಕೊಪ್ಪಳ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಮಂಜು ಬೆಣಕಲ್ ಪಂಪಾಪತಿ ಶಿವಪುರ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಮನೆ ಮಾಳಿಗೆ ಮೇಲೆ ನಿಂತ ಭಕ್ತರು ಬಾಳೆಹಣ್ಣು ಹುತ್ತತ್ತಿ ಹೂ ಎಸೆದು ಧನ್ಯತೆಯನ್ನ ಮೆರೆದರು. ದೇವಸ್ಥಾನದ ಆವರಣದಲ್ಲಿ ಅನ್ನದಾಸೋಹ ನಡೆಯಿತು. ರಥೋತ್ಸವದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಮಂಜುನಾಥ್ ಆಗೋಲಿ, ಶ್ರುತಿ ಹ್ಯಾಟಿ ಸಂಗಡಿಗರು ನಡೆಸಿಕೊಟ್ರು. ಏಟ್ನಾಳ, ಶಿವಪುರ, ಅಗಳಕೇರ, ಮೊಹಮ್ಮದ್ ನಗರ, ಬಸಾಪುರ, ನಾರಾಯಣಪೇಟೆ ಸೇರಿದಂತೆ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಭಾಗವಹಿಸಿದ್ರು. ರಥ ಸಾಗುವಾಗ ಯುವಕರು ಸೆಲ್ಫಿಗೆ ಮುಗಿಬಿದ್ದಿರುವುದು ಕಂಡುಬಂತು. ಬೆಳಗ್ಗೆ ದೇವಸ್ಥಾನದಲ್ಲಿ ಆಂಜನೇಯ ಪೂಜೆ, ಡೊಳ್ಳು ಕುಣಿತ, ಸಮಾಳ ಕೊಂಬೆ ಕುಣಿತ, ವೀರಭದ್ರ ಕುಣಿತ, ಬಾಜಾ ಭಜಂತ್ರಿಯೊಂದಿಗೆ ಪ್ರಮುಖ ಬೇದಿಗಳಲ್ಲಿ ಮಹಿಳೆಯರು ಕುಂಭ ಸಾಗಿದ್ರು. ರಥಕ್ಕೆ ಅನ್ನಬಲಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಕುಕನೂರು ಅನ್ನದಾನೇಶ್ವರ ಮಹಾದೇವ ಸ್ವಾಮಿಗಳು, ಒಬ್ಬ ವ್ಯಕ್ತಿ ಎತ್ತರಕ್ಕೆ ಬೆಳೆಯಬೇಕಾದ್ರೆ ಎಷ್ಟು ನಿಷ್ಠೆ ಕಾಯಕ ಬೇಕು ಎಂಬುದಕ್ಕೆ ಶ್ರೀಮತಿ ಭೀಮವ್ವ ಅಜ್ಜಿ ಏಕಾಗ್ರತೆಗೆ ಸಾಕ್ಷಿ. ಕಲೆ ಗೌರವಿಸಿ ಬದುಕು ಕಟ್ಟಿಕೊಂಡ 103 ಭೀಮವ್ವನ ಸಾಧನೆ ಬಗ್ಗೆ ಕೊಂಡಾಡಿದ್ರು. ಶಾಸಕ ಕೆ ರಾಘವೇಂದ್ರ ಐಟ್ನಾಳ್ ಮಾತನಾಡಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಿಂದ ರಥವನ್ನ ಎಳೆಯುವ ಮೂಲಕ ಮುಖಂಡರು ಗ್ರಾಮದಲ್ಲಿ ಸೌಹಾರ್ದತೆ ಮೆರೆದಿದ್ರು. ಈ ಹಿಂದಿನ ಹಿರಿಯರು ಸಾಮೂಹಿಕ ವಿವಾಹ ಹಬ್ಬ ಆಚರಿಸುವ ಮೂಲಕ ಒಗ್ಗೂಡಿಸುತ್ತಿದ್ರು. ಅದು ಈ ಗ್ರಾಮದಲ್ಲಿ ಇರುವ ಸಂತಸ ತಂದಿದೆ. ಇನ್ನು ವಿಜೃಂಭಣೆಯಿಂದ ಜಾತ್ರೆ ನಡೆಯ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಮರಿಯಮ್ಮನಹಳ್ಳಿ ಮಲ್ಲಿಕಾರ್ಜುನ ಶಿವಾಚಾರ್ಯ, ಮೈನಹಳ್ಳಿ ಸಿದ್ದೇಶ್ವರ ಶಿವಾಚಾರ್ಯ, ನಗರಗಡ್ಡಿ ಶ್ರೀ ಶಾಂತೇಶ್ ಲಿಂಗೇಶ್ವರ ಮಹಾಸ್ವಾಮಿಗಳು, ಇಲ್ಕಲ್ ಹಜರತ್ ಸೈಯದ್ ಮುರ್ತುಜಾ ಶಾ, ಕೆ ಚಂದ್ರಶೇಖರ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ರವಿಚಂದ್ರ ಬಾಡಿಗೆ, NKS TV4 ನ್ಯೂಸ್, ಕೊಪ್ಪಳ. ಇಡೀ ಕೊಪ್ಪಳದ ಜನತೆಯ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಯಾಕಂದ್ರೆ ಒಂದು ಪದ್ಮಶ್ರೀ ಪ್ರಶಸ್ತಿ ನಮ್ಮ ಜಿಲ್ಲೆಗೆ ಬಂದಿತ್ತು ಅಂದ್ರೆ ಅದು ಬಂದಿದ್ದು ನಾವೆಲ್ಲ ಸಂತೋಷ ಪಡ್ಬೇಕು. ತಾಯಿ 8 ವರ್ಷಕ್ಕೆ ಮದುವೆಯಾಗಿ 8 ವರ್ಷಕ್ಕೆ ಮದುವೆಯಾಗಿ ನನ್ನ ಬದುಕಿನೊಳಗೆ ಅದೇ ಜೀವನವನ್ನು ಮಾಡ್ಕೊಂಡು ಹೋದ ತಾಯಿ. ಅದಕ್ಕೆ ಯಾವ ಬದುಕು ಶಾಶ್ವತ ಅಂದ್ರೆ ಕಾಯಕ ತತ್ವವಲ್ಲ, ಕಾಯಕದ ಬದುಕು ಶಾಶ್ವತ. ಅದಕ್ಕೆ ನಾವೆಲ್ಲ ಚಿಂತಿಸ್ಬೇಕು. ಯಾರು ತಗೊಂಡು ನಾವು ಬಡವರಗರಿ ಅಂತಿರ್ತಾರಲ್ಲ, ಅವ್ರು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿ ಬಡತನ ಅದ ಅಂದ್ರ ಅಲ್ಲಿ ಕಾಯಕ ಇಲ್ಲ ಅಂತ ಅರ್ಥ. ನಾವು ಬಡವರಾಗಿ ಅಂದ್ರೆ ಅವ್ರು ಕಾಯಕ ಮಾಡ್ತಾರಂತ ಅರ್ಥ. ಯಾರು ಕಾಯಕದೊಂದಿಗೆ